ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ನ್ಯಾಯಾಂಗ ಮತ್ತು ಮಾಧ್ಯಮ ಚಳಿ ಬಿಟ್ಟು ಕೆಲಸ ಮಾಡಿದಲ್ಲಿ ಸಮಾಜವನ್ನು ತಿದ್ದಲು ಸಾಧ್ಯ ಎಂದು ಕರ್ನಾಟಕ ರಾಜ್ಯದ ಉಪಲೋಕಾಯುಕ್ತರಾದ ಗೌರವಾನ್ವಿತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿದ್ದಾರೆ. ಸಮಾಜದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ಶಾಸಕಾಂಗ, ಕಾರ್ಯಾಂಗಗಳು ಹಳಿತಪ್ಪಿದ್ದು, ಹೀಗಾಗಿ ನ್ಯಾಯಾಂಗ, ಪತ್ರಿಕಾ ರಂಗ ಚಳಿ ಬಿಟ್ಟು ಕೆಲಸ ಮಾಡಿದಲ್ಲಿ ಈ ಎರಡು ಅಂಗಗಳನ್ನು ಸರಿಪಡಿಸಿ ಸಮಾಜ ತಿದ್ದಲು ಸಾಧ್ಯ ಎಂದು ಕರ್ನಾಟಕದ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿದ್ದಾರೆ. ಅವರು ರವಿವಾರ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಪಾತ್ರದ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಬೇರೂರಿರುವ ಭ್ರಷ್ಟಾಚಾರ ನಿರ್ಮೂಲನೆಗೆ ಆಂದೋಲನ ಮಾಡಬೇಕಾದ ಪರಿಸ್ಥಿತಿ ಇದೆ ಎಂದರು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗವು ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದಲ್ಲಿ ಜನರಿಗೆ ಉತ್ತಮ ಸೇವೆ ಕೊಡಲು ಮತ್ತು ಆಡಳಿತಕ್ಕೆ ಚುರುಕು ಮುಟ್ಟಿಸಲು ಸಾಧ್ಯ ಎಂದ ಅವರು, ಭ್ರಷ್ಟಾಚಾರ ನಿರ್ಮೂಲನೆಗೆ ತಾವು ಪಣ ತೊಟ್ಟಿದ್ದು ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು. ಅಧಿಕಾರದಲ್ಲಿ ಇದ್ದ ಮುಖ್ಯಮಂತ್ರಿ, ಸಚಿವರು ಮತ್ತು ನ್ಯಾಯಾಧೀಶರನ್ನೇ ಜೈಲಿಗೆ ಕಳುಹಿಸಿದ ಖ್ಯಾತಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗಿದೆ. ಹೀಗಾಗಿ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಅಧಿಕಾರಿಯಿಂದ ಹಿಡಿದು ಗ್ರೂಪ್ ಡಿ ಸಿಬ್ಬಂದಿಯವರೆಗೆ ಪ್ರತಿಯೊಬ್ಬರು ಯಾವುದೇ ದಾಕ್ಷಿಣ್ಯಕ್ಕೆ ಒಳಗಾಗದೆ ಕಾರ್ಯನಿರ್ವಹಿಸಿದಲ್ಲಿ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ. ಲೋಕಾಯುಕ್ತ ಪೊಲೀಸರು ಚುರುಕಿನಿಂದ ಕೆಲಸ ಮಾಡಬೇಕಿದೆ. ಲೋಕಾಯುಕ್ತ ಸಂಸ್ಥೆಯ ಪವರ್ ತೋರಿಸಬೇಕಿದೆ. ಸಂಸ್ಥೆ ಕಂಡರೆ ಜನ ಮತ್ತು ಅಧಿಕಾರಿಗಳು ಹೆದರಬೇಕು ಮತ್ತು ಗೌರವದಿಂದ ಸಹ ಕಾಣಬೇಕು ಎಂದು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದರು. ಇಂದು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಹೆಸರಿನಲ್ಲಿ ಪಾಲಕರಿಂದ ಲಕ್ಷ ಹಣ ವಸೂಲಿಗೆ ಇಳಿದಿವೆ. ಸರಕಾರಿ ಆಸ್ಪತ್ರೆಗಳಿಗೆ ಹೋದರೆ ಹೊರಗಡೆಯಿಂದ ರೋಗಿಗಳಿಗೆ ಔಷಧಿಗಳು ತರಿಸಲು ವೈದ್ಯರು ಚೀಟಿ ನೀಡುತ್ತಾರೆ. ಭ್ರಷ್ಟಾಚಾರ ಎಲ್ಲೆಡೆ ಹೊಕ್ಕಾಗಿದೆ. ಇದನ್ನು ಬುಡ ಸಮೇತ ಕಿತ್ತಬೇಕಾದರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದೆ ಎಂದು ಒತ್ತಿ ಹೇಳಿದರು. ನಾನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ರಾಜ್ಯದಾದ್ಯಂತ 6 ಲೋಕ್ ಅದಾಲತ್ ಕಾರ್ಯಕ್ರಮ ಆಯೋಜಿಸಿ ಎಲ್ಲಾ ಹಂತದ ನ್ಯಾಯಾಧೀಶರ ಸಹಕಾರದಿಂದ ಸುಮಾರು 1.80 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡುವ ಮೂಲಕ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿ ಇಡೀ ರಾಷ್ಟ್ರದಲ್ಲಿಯೇ ನಮ್ಮ ಪ್ರಾಧಿಕಾರ ನಂಬರ್ 1 ಸ್ಥಾನಕ್ಕೆ ತಂದ ತೃಪ್ತಿ ಇದೆ ಎಂದ ಅವರು, ಹಿಂದೆ ನಾನು ಹೈಕೋರ್ಟ್ ನ್ಯಾಯಮೂರ್ತಿಯಾಗಿದ್ದ ಸಂದರ್ಭದಲ್ಲಿ ACB ರದ್ದುಪಡಿಸಿ ಲೋಕಾಯುಕ್ತ ಸಂಸ್ಥೆಯನ್ನು ಮರುಸ್ಥಾಪನೆಗೆ ಆದೇಶ ಮಾಡಿದ್ದೆ. ಕಾಕತಾಳೀಯವೆಂಬಂತೆ ಅದೇ ಸಂಸ್ಥೆಯಲ್ಲಿ ಇಂದು ಉಪ ಲೋಕಾಯುಕ್ತನಾಗಿರುವೆ ಎಂದರು. ಲೋಕಾಯುಕ್ತ ಸಂಸ್ಥೆಯಲ್ಲಿ ಸುಮಾರು 20,000 ಪ್ರಕರಣಗಳಿವೆ. ಇದರಲ್ಲಿ ಬಹುತೇಕ ಪ್ರಕರಣಗಳು ಮೇಲ್ನೋಟಕ್ಕೆ ಸುಳ್ಳು ಆರೋಪಗಳನ್ನು ಹೊಂದಿವೆ. ಶಾಸಕಾಂಗ, ಕಾರ್ಯಾಂಗದ ದಯನೀಯ ಸ್ಥಿತಿಯನ್ನು ಲಾಭ ಮಾಡಿಕೊಂಡ ಕೆಲ ಸಂಘ ಸಂಸ್ಥೆಗಳು ಕೊಡೆಯಂತೆ ಬೆಳೆದುಕೊಂಡಿವೆ. ತಮ್ಮ ಕಾರಿನ ಮೇಲೆ ಸಂಘಟನೆ ನಾಮಫಲಕ ಹಾಕಿಕೊಂಡು ರಾಜಾರೋಷವಾಗಿ ತಿರುಗಾಡುತ್ತಾ ಅಧಿಕಾರಿಗಳನ್ನು ಹೆದರಿಸಿ ಬೆದರಿಸಿ ಹಣ ದೋಚುತ್ತಿದ್ದಾರೆ. ನಾನು ಲೋಕಾಯುಕ್ತ ಸಂಸ್ಥೆಗೆ ಬಂದ ಮೇಲೆ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್ ಸಲ್ಲಿಕೆ ಕಡ್ಡಾಯ ಮಾಡಿದ್ದೇನೆ. ಸುಳ್ಳು ದೂರು ಕೊಟ್ಟರೆ 3 ವರ್ಷ ಜೈಲು ಶಿಕ್ಷೆ ಎಂದು ಈಗಾಗಲೇ ತಿಳಿಸಿದ್ದರಿಂದ ಸುಳ್ಳು ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದ ಅವರು, ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಸಂಘ ಸಂಸ್ಥೆಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ನ್ಯಾಯಮೂರ್ತಿ ಬಿ ವೀರಪ್ಪ ಎಚ್ಚರಿಸಿದರು.
ಗ್ರಾಮೀಣ ಭಾಗದ ಜನರಿಗೆ ಲೋಕಾಯುಕ್ತ ಕಾನೂನು ಸೇವೆಗಳ ಪ್ರಾಧಿಕಾರದ ಪಾತ್ರದ ಬಗ್ಗೆ ಅರಿವಿನ ಕೊರತೆ ಇದೆ. ಜಿಲ್ಲೆಯಲ್ಲಿ ಇರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಹಳ್ಳಿ ಹಳ್ಳಿಗೆ ಸಂಚರಿಸಿ ಅರಿವು ಮೂಡಿಸಬೇಕು. ಲೋಕಾಯುಕ್ತ ಪೊಲೀಸರ ಸಹಕಾರ ಪಡೆದು ಹಾಸ್ಟೆಲ್, ಶಾಲೆ, ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಅವರಿಗೆ ಉಪ ಲೋಕಾಯುಕ್ತರು ನಿರ್ದೇಶನ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಭಾರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಮೋಹನ್ ಬಸಪ್ಪ ಬಾಡಂಗಡಿ ಅವರು ಮಾತನಾಡಿ 1984ರಲ್ಲಿ ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆಯಾಗಿದ್ದರೂ ಅದರ ಕಾರ್ಯ ಮತ್ತು ಮಹತ್ವ ಬಹುತೇಕರಿಗೆ ತಿಳಿದಿರಲಿಲ್ಲ. ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಅವರು ಲೋಕಾಯುಕ್ತರಾಗಿದ್ದಾಗ ಇದರ ಅಧಿಕಾರ ಮತ್ತು ಮಹತ್ವ ಸಾರ್ವಜನಿಕರಿಗೆ ತೋರಿಸಿದರು. ನಂತರ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸೇರಿದಂತೆ ಅನೇಕ ನ್ಯಾಯಮೂರ್ತಿಗಳು ಈ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಇದೀಗ ನ್ಯಾಯಮೂರ್ತಿ BS ಪಾಟೀಲ್ ಅವರ ಸಾರಥ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ಸಾಗಿದ್ದು, ಲೋಕಾಯುಕ್ತ ಸಂಸ್ಥೆಯನ್ನು ರದ್ದುಪಡಿಸಿ ACB ಜಾರಿಗೆ ತಂದಿದ್ದ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಿ ಲೋಕಾಯುಕ್ತ ಸಂಸ್ಥೆ ಮರುಜೀವಕ್ಕೆ ಕಾರಣರಾದ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ B ವೀರಪ್ಪ ಅವರು ರಾಜ್ಯದಾದ್ಯಂತ ಸಂಚರಿಸಿ ಸಾರ್ವಜನಿಕರ ಅಹವಾಲು ಆಲಿಸುತ್ತಿರುವುದರಿಂದ ಸಂಸ್ಥೆ ಮತ್ತೆ ರಿಆಕ್ಟಿವೇಟ್ ಆಗಿದೆ ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಅಪರ ನಿಬಂಧಕರಾದ JV ವಿಜಯಾನಂದ್, ಗಿರೀಶ್ ಭಟ್ ಕೆ, ಅರವಿಂದ್ NV, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಸೇರಿದಂತೆ ಕಲಬುರಗಿ ಜಿಲ್ಲೆಯ ವಿವಿಧ ಶ್ರೇಣಿಯ ನ್ಯಾಯಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 3ನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಮೊಹಮ್ಮದ್ ಮುಜೀರುಲ್ಲಾ CG ಅವರು ಸ್ವಾಗತಿಸಿದರು. ಕಲಬುರಗಿಯ ಲೋಕಾಯುಕ್ತರಾದ SP BK ಉಮೇಶ್ ವಂದಿಸಿದರು. ಕಾನೂನಿನ ಬಗ್ಗೆ ಮಾಹಿತಿ ಕೊಡ್ತಾರೆ. ಕಾನೂನಿನ ನೆರವನ್ನು ಕೇಳ್ಕೊಂಡು ಬಂದವರಿಗೆ ನೆರವನ್ನು ಕೊಡ್ತಾರೆ. ಇಷ್ಟೇ ಅಂತ ಹೇಳಿ ಎಲ್ಲರೂ ಆ ರೀತಿ ಒಂದು ಭಾವನೆಗಳು. ಆದರೆ ಈ ಸಾರ್ವಜನಿಕ ಆಡಳಿತ ಚುರುಕುಗೊಳಿಸಲಿಕ್ಕೆ ಅಥವಾ ಕಾನೂನು ಪ್ರಕಾರ ಅವರು ಸಹ ಕೆಲಸ ಮಾಡ್ತಿದ್ದಾರೋ ಇಲ್ಲೋ ಇದನ್ನು ನೋಡುವಂತಹ, ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ಕಾನೂನು ಸೇವಾ ಸಮಿತಿ ಅಥವಾ ಪ್ರಾಧಿಕಾರಕ್ಕೆ ಬಂದು ಏನಾದರೂ ಮಾಹಿತಿಯನ್ನು ಕೊಟ್ಟಾಗ, ದೂರನ್ನು ಫಿರ್ಯಾದನ್ನು ಕೊಟ್ಟಾಗ ಏನನ್ನ ಕಾನೂನು ಸೇವಾ ಪ್ರಾಧಿಕಾರದವರು ಅಥವಾ ಕಾನೂನು ಸೇವಾ ಸಂಸ್ಥೆ ಇದು ಸಮಿತಿಯ ಕಾರ್ಯದರ್ಶಿಯವರು ಏನನ್ನ ಮಾಡಲಿಕ್ಕೆ ಸಾಧ್ಯ, ಏನು ಮಾಡ್ಬೋದು ಅನ್ನೋ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ B ವೀರಪ್ಪ ಸಾಹೇಬರು ನಮಗೆಲ್ಲರಿಗೂ ಇದ್ರ ಬಗ್ಗೆ ತಿಳಿಯಲಿಕ್ಕೆ ಹೇಳಲಿದ್ದಾರೆ. ನಮಗೆಲ್ಲರೂ ಗೊತ್ತಿರುವ ಹಾಗೆ, ನಮಗೆಲ್ಲ ಗೊತ್ತಿರುವ ಹಾಗೆ ಈ ಲೋಕಾಯುಕ್ತದ ಉಪ ಲೋಕಾಯುಕ್ತ ಇವರನ್ನ ನಿವೃತ್ತ ನ್ಯಾಯಮೂರ್ತಿಗಳನ್ನ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ, ವಿಶ್ರಾಂತಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ಲೋಕಾಯುಕ್ತ ಸಂಸ್ಥೆ ಕಾನೂನಿನ ಪ್ರಕಾರ ಚೆನ್ನಾಗಿ ಕೆಲಸ ಮಾಡಿ ಆಡಳಿತದಲ್ಲಿ, ಸಾರ್ವಜನಿಕ ಆಡಳಿತದಲ್ಲಿ ಚುರುಕುಂಟಾಗಿ ಯಾವುದೇ ಭ್ರಷ್ಟಾಚಾರ ರಹಿತವಾದಂತಹ ಕೆಲಸ ಮಾಡಿ ಅಂತ ಹೇಳಿ ಅವರನ್ನು ನಿಯೋಜನೆ ಮಾಡ್ತಾರೆ. ಅವರನ್ನು ಅಲ್ಲಿ ಉಪ ಲೋಕಾಯುಕ್ತರನ್ನಾಗಿ ಮಾಡ್ತಾರೆ. ಈ ನ್ಯಾಯಾಧೀಶರಲ್ಲಿ ಭಾಳಷ್ಟು ವಿಧಗಳಿದ್ದಾವೆ. ಕೆಲವು ನ್ಯಾಯಾಧೀಶರು ಬರೀ ಕಾನೂನೇನಿದೆ ಅದ್ರ ತಕ್ಕಂತೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಕೆಲವರಿಗೆ ಅದರಲ್ಲಿ ಅವರು ಕೊಡುವಂತಹ ತೀರ್ಪುಗಳಲ್ಲಿ ಕಾನೂನು ಅನುಗುಣವಾಗಿ ಇರ್ತವೆ, ಅದರಲ್ಲಿ ಸಾಮಾಜಿಕ ಕಳಕಳಿಯಲ್ಲಿ ಇರ್ತದೆ, ಸೋಷಿಯಲ್ ಕನ್ಸರ್ನ್. ಅಂತಹ ನ್ಯಾಯಮೂರ್ತಿಗಳಲ್ಲಿ ನಮ್ಮ ಶ್ರೀ B ವೀರಪ್ಪ ಸಾಹೇಬರು, ಅವರಿಗೆ ಸಾಮಾಜಿಕ ಕಳಕಳಿ ಜಾಸ್ತಿ. ಅವರಿಗೆ ಯಾವ ಒಂದು ಅಧಿಕಾರ ಕೊಡಲಿ, ಅವ್ರು ಎಲ್ಲಿರ್ತಾರೆ ಅಲ್ಲಿ ಈ ಒಂದು ಸಾಮಾಜಿಕ ಕಳಕಳಿಯುವಂತಹ ವಿಚಾರಗಳು ಅವರು ಅಲ್ಲಿ ಇದು ಮಾಡ್ತಾರೆ. ಅವರ ತೀರ್ಪುಗಳನ್ನು ಸಹ ನಾವು ನೋಡ್ಬೋದು. ಅವರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಈ ಪೆಟ್ಟಿ ಅಫೆನ್ಸಸ್ ಬಗ್ಗೆ ಎಷ್ಟೋ ಪೆಟ್ಟಿ ಅಫೆನ್ಸಸ್ ಆಗಿ ಬೆಂಗಳೂರಿನಲ್ಲಂತೂ ಅವ್ರಿಗೆ ಹಿಡಿಯಲಿಕ್ಕೂ ಆಗಲ್ಲ, ಫೈನ್ ಕಲೆಕ್ಟ್ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ಸಾಹೇಬರು ಸರ್ಕಾರದವ್ರ ಬದಿಗೆ ಮಾತಾಡಿ 50% ಡಿಸ್ಕೌಂಟ್ ಮಾಡಿಬಿಡಿ, ಎಲ್ಲ ಮುಗ್ದೋಗ್ತವೆ, ನಿಮಗೂ ಸರ್ಕಾರಕ್ಕೂ ದುಡ್ಡು ಬರುತ್ತೆ, ಕೇಸಸ್ಸು ಕ್ಲೋಸ್ ಆಗ್ತವೆ. ಆ ಒಂದು ಥಾಟ್, ಆ ಒಂದು ಕನ್ಸರ್ನ್ ಯಾವಾಗ ಅವ್ರ ಮೈಂಡ್ ಬಂತು,
ಅವರು ಸಂಬಂಧಪಟ್ಟವ್ರ ಜೊತೆಗೆ ಮಾತಾಡಿದ್ರು. ಆ ಇಂಪ್ಲಿಮೆಂಟ್ ಅದು ಆ ಸ್ಕೀಮ್ 2 ಸಲ ಇಂಪ್ಲಿಮೆಂಟ್ ಮಾಡಿ. ಎಷ್ಟೋ ಜನರಿಗೆ ಯಾರು ಅಕ್ಯೂಸ್ ಅಂತ, ವಿ ಆರ್ ಆಲ್ಸೋ ಅಕ್ಯೂಸ್. ಒಂದ್ಸರಿ ನಮ್ಮದು ಕಾರ್ ಇದು ಏನೋ ವೈಲೇಷನ್ ಮಾಡಿ ಹೋಗ್ಬಿಟ್ಟಿರುತ್ತೆ ಬೆಂಗಳೂರಿನಲ್ಲಿ ಬಂದಿರುತ್ತೆ, ಯಾವಾಗ ನಮ್ಮ ವಾಟ್ಸಪ್ಪಿಗೆ ಬಂದಿರುತ್ತೆ, ನಾವು ನೋಡ್ಕೊಂಡ್ರು ಹೆಂಗೆ ಮಾಡಬೇಕು, ಯಾರಿಗೆ ಹೋಗಬೇಕು, ಯಾವ ಕೋರ್ಟಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ನಾವೆಲ್ಲ ಹಾಗೆ ಸುಮ್ಮನಿದ್ವಿ. ಇದು ಈ ಸ್ಕೀಮ್ ಬಂದ್ಕೊಳ್ಳೆ ನಾವೆಲ್ಲ ನೋಡ್ಕೊಂಡ್ವಿ, ಭಾಳ ಜನ ನೋಡ್ಕೊಂಡು ಏನಾದ್ರು ಇದ್ದೇ ನೋಡಪ್ಪ ಅದಾಗೆ 50% ಡಿಸ್ಕೌಂಟ್ ಇದೆ, ಎಲ್ಲಿ ಬೇಕು ಅಲ್ಲೇ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಲಕ್ಷಾಂಗಟ್ಟಲೆ ಕೇಸಸ್ಸು ಅಲ್ಲಿಗೆ ಸರ್ಕಾರಕ್ಕೂ ದುಡ್ಡು ಬಂತು. ಅಕ್ಯೂಸ್ ಇದ್ದವರು ಅಕ್ಯೂಸ್ ಅಲ್ಲ ಅದಕ್ಕೆ ಬಿಡುಗಡೆ ಅಂತ ಭಾಗ್ಯವನ್ನು ಸಿಗ್ತದೆ. ಈ ರೀತಿ ಒಂದು ಕನ್ಸರ್ನ್, ಸೋಷಿಯಲ್ ಕನ್ಸರ್ನ್ ನ್ಯಾಯಾಧೀಶರಲ್ಲಿ ಇರಬೇಕಾಗ್ತದೆ. ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರ ಪಾತ್ರ. ನನಗೊಂದು ಅಡ್ವಾಂಟೇಜ್ ಏನು ಅಂದರೆ, ನಾನು ರಾಜ್ಯ ಕಾನೂನು ಪಾಲಿಕೆ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಸಹಕಾರದಿಂದ 23ನೇ ಸ್ಥಾನದಲ್ಲಿದ್ವಿ ನಾವು ರಾಜ್ಯ ಕಾನೂನು ಪಾಲಿಕೆರ ಆಗ. ನಿಮ್ಮೆಲ್ಲರ ಸಹಕಾರದಿಂದ ಇನ್ಸ್ಟಿಟ್ಯೂಟ್ ನಂಬರ್ 1 ಇನ್ ಇಂಡಿಯಾ 1ನೇ ಸ್ಥಾನಕ್ಕೆ ಬಂದ್ಬಿಟ್ವಿ. 1,08,00,000 ಕೇಸನ್ನು ನಾವು ಬರೀ 6 ಲೋಕದಾಲತಲ್ಲಿ ಮುಗಿಸಿದ್ವಿ. ನಮ್ಮ ಸೋದರ ನ್ಯಾಯಮೂರ್ತಿ ಹೇಳಿದಂಗೆ 50% ಇದು ಮಾಡಬೇಕಾದ್ರೆ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಬೆಂಗಳೂರಲ್ಲಿ. ಅಂದರೆ ಜನಗಳಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ರಿಲೀಫ್ ಕೊಡ್ತೀವಿ ಅಂದರೆ ಇದು ಬರ್ತಾರೆ ಅಂತ ಒಂದು ನಿದರ್ಶನ ಆಯಿತು. ಅದರಲ್ಲಿ ಅವರು ನಾವು ಅಕ್ಯೂಸಾಗಿದ್ವಿ ಅಂತ, ನೀವು ಅಲ್ಲ ಸುಪ್ರೀಂ ಕೋರ್ಟ್ ಜಡ್ಜಸ್ ಇದ್ರು, ಹೈಕೋರ್ಟ್ ಜಡ್ಜಸ್ ಇದ್ರು. 50% ಕೊಟ್ಟು ಅಕ್ಯೂಟೇ ಎಲ್ಲ ಅಕ್ಯೂಟ್ ಆಗುತ್ತೆ. ಅದೆಲ್ಲ ಒಬ್ಬರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಾನಿದ್ದಾಗ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ಎಲ್ಲ ನ್ಯಾಯಮೂರ್ತಿಗಳು, ಜಿಲ್ಲಾ ಮಟ್ಟದ ಎಲ್ಲ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಾಧೀಶರು 1-4 ಜನ ರೂಲ್ ಇರ್ತದೆ. ಎಲ್ಲ ಕಡೆ ಒಂದು ಅದಾಕೆ ಮಾಡ್ಬೇಕು, ಇದಾಕೆ ಮಾಡಬೇಕು ಅಂತ ಧೋರಣೆ ಇರ್ತದೆ. ಆವಾಗ ಆ ಧೋರಣೆ ನಾನು ಬಗ್ಗಲಿಲ್ಲ. ಸ್ವಲ್ಪ ಪ್ರೆಸ್ಸಲ್ಲೆಲ್ಲ ಕಾವಾಗಿ ಇದು ಮಾಡಿದಾಗ ಎಲ್ಲ ನ್ಯಾಯಮೂರ್ತಿಗಳು 171 ತಾಲೂಕು 30 ಡಿಸ್ಟ್ರಿಕ್ಟು ಒಕ್ಕಲಿನಿಂದ ಮಾಡಿದ ಪ್ರತಿಫಲ ಅಷ್ಟಾಗಬೇಕಾದ್ರೆ ಸಾಧ್ಯ. ನಾನು ಆಲ್ವೇಸ್ ಯೂಸ್ ಟು ಕಾಲ್ ನಮ್ಮ ನ್ಯಾಯಾಂಗ ಅಧಿಕಾರಿಗಳಿಗೆ ನಾನು ಜುಡಿಷಿಯಲ್ ಸೋಲ್ಜರ್ಸ್ ಅಂತ ಕರಿತೀನಿ. ಇದೆಲ್ಲ ಅಷ್ಟೆಲ್ಲ ಚೆನ್ನಾಗಿ ಆಗಬೇಕು ಅಂದರೆ ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕಾರಣ. ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ. ಫ್ರಮ್ 95 ನಾನು ಗೌರ್ಮೆಂಟ್ ಅಡ್ವೊಕೇಟ್ ಆದಾಗ ಅಲ್ಲಿಂದ ಸರ್ ಇವತ್ತೇನಾದ್ರು ನೀವು ನ್ಯೂಸ್ ಕೊಡಲೇಬೇಕು. ಐ ಡೋಂಟ್ ನೋ, ದೇ ಎಂಕರೇಜ್ ಮೀ. ಗೌರ್ಮೆಂಟ್ ಅಡ್ವೊಕೇಟ್ ಗೌರ್ಮೆಂಟ್ ಪೀರಿಯಡ್ ಇದ್ದಾಗ ಸ್ಟಾರ್ಟ್. ನಾನು ಕೋರ್ಟಲ್ಲಿ ಜೋರಾಗಿ ಗಲಾಟೆ ಮಾಡಿ ಹೈಲೈಟ್ ಮಾಡೋರು ಪೇಪರ್ ನೆಕ್ಸ್ಟ್ ಡೇ, ಅವರು ಸರ್ಕಾರಿ ವಕೀಲರು ಈ ಥರ ಮಾಡಿದ್ರು ಅಂತ. ಫ್ರಮ್ 95 ಜೊತೆಗೆ ನಮ್ಮನ್ನು ಅವರು ಬೆಳೆಸ್ತಾ ಬಂದರು, ನಮ್ಮ ಮಾಧ್ಯಮ ಮಿತ್ರರು. ಈ ಲೋಕಾದಾಲತ್ತು ಬಂದಾಗ ರಾಜ್ಯ ಕಾನೂನು ಪಾಲಿಕೆ ಅಧ್ಯಕ್ಷರಾದಾಗ ನಾವು ಸ್ವಲ್ಪ ನಿಮ್ಮೆಲ್ಲ ಸಹಕಾರದಿಂದ ಸ್ವಲ್ಪ ಪರ್ಯಟನೆ ಜಾಸ್ತಿ ಆಯಿತು. 5,000 ಹಳ್ಳಿಗಳನ್ನ ನಾವು ಸುತ್ತಿದ್ವಿ. ಅವಾಗ ನಾವು ಒಬ್ಬರೇ ಅಲ್ಲ, ನೀವೆಲ್ಲ ಸೇರ್ಕೊಂಡು ನಾವೆಲ್ಲ ಸುತ್ತಿದ್ವಿ. ಅದನ್ನು ಎಷ್ಟು ಕನ್ಸರ್ನಿಂದ ಹೈಲೈಟ್ ಮಾಡೋದು ಅಂದರೆ, ಇಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಲೋಕಾಯುಕ್ತ ಸಂಸ್ಥೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಪತ್ರಿಕಾ ಮಾಧ್ಯಮ ಪಾತ್ರ ಅಂತ ಹಾಕಬೇಕಾಗಿತ್ತು ನಾವು. ಅವರ ಪಾತ್ರ ನಮ್ಮ ಜೊತೆಗೆ ಬಂದಿರೋದ್ರಿಂದ ನಾವೇನಾದರೂ ಸ್ವಲ್ಪ ಸಮಾಜದಲ್ಲಿ ಈ ಕಾನೂನು ಅರಿವು ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಇದನ್ನು ಹೇಳಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಮಾಧ್ಯಮ ಮಿತ್ರರು. ಅವರು ಸಪೋರ್ಟ್ ಕೊಟ್ಟಿಂದ ನಮಗೆ ಇಷ್ಟೊಂದು ಜನಗಳ ಹತ್ರ ಹೋಗೋಕ್ಕೆ ಒಂದು ಅವಕಾಶ ಆಯಿತು. ಈ 4 ಅಂಗಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಅವೆಲ್ಲ ಆಡಳಿತ ಹೊರಗಡೆ ಬರ್ತಾರೆ. ಸಾರ್ವಜನಿಕ ಆಡಳಿತಕ್ಕೆ ಇವೆಲ್ಲ 4 ಪಾತ್ರ ಮುಖ್ಯ.
ನಾವು ನ್ಯಾಯಾಂಗದಲ್ಲಿ ಆಗಲಿ, ಶಾಸಕಾಂಗದಲ್ಲಿ, ಕಾರ್ಯದಂಗಾಗಲಿ, ಪತ್ರಕರ್ತರಾಗಲಿ ಏನೇ ಮಾಡಿದ್ರು ಅದು ಸಾರ್ವಜನಿಕ ಆಡಳಿತ ಒಳಗಡೆ ಬರುತ್ತೆ. ಅದಕ್ಕೆ ಈ 4 ಅಂಗಗಳು ನಾವು ಶಿಸ್ತುಬದ್ಧವಾಗಿ ಕೆಲಸ ಮಾಡಿದ್ರೆ ಆಡಳಿತ ರಂಗ ಚುರುಕಾಗುತ್ತೆ. ನಾವೆಲ್ಲೋ ಒಂದು ಕಡೆ ಅಡ್ಮಿಟ್ ದಿ ಫ್ಯಾಕ್ಟ್, ಕಾರ್ಯಾಂಗ ಗೊತ್ತಿದೆ, ಶಾಸಕಾಂಗ ಗೊತ್ತಿದೆ, ಎಲ್ಲ ಒಂದು ಕಡೆ ನಮ್ಮ ಅಂಗನೂ ಸ್ವಲ್ಪ ವೀಕ್ ಆಗಿದೆ ಅಂತ ನನಗೆ ಅನಿಸ್ತದೆ. ಪತ್ರಿಕಾ ರಂಗದಲ್ಲೂ ಅಷ್ಟೇ ನಮ್ಮ 4 ಅಂಗಗಳು ನಾವು ಶಿಸ್ತುಬದ್ಧವಾಗಿ ಬಲಾಢ್ಯವಾದರೆ ಆಡಳಿತ ರಂಗ ಆಟೋಮೆಟಿಕ್ ಆಡಳಿತ ಯಂತ್ರ ಚೆನ್ನಾಗಿ ಬರುತ್ತೆ. 2 ಅಂಗಗಳಂತೂ ಸನ್ಮಾನ ಪರಿಸ್ಥಿತಿ ಇಲ್ಲ. ಅದನ್ನ ಆಕ್ಟಿವೇಟ್ ಮಾಡಬೇಕು ಅಂದರೆ, ಚುರುಕು ಮುಟ್ಟಿಸ್ಬೇಕು ಅಂದರೆ ನಾವು ಪತ್ರಿಕಾ ರಂಗ, ನ್ಯಾಯಾಂಗದ ಮೇಲೆ ಹೆಚ್ಚಿಗೆ ಹೊಣೆ ಇದೆ. ಪತ್ರಿಕಾ ರಂಗ, ನ್ಯಾಯಾಂಗ ಸ್ವಲ್ಪ ನಾವು ಟೊಂಕ ಕಟ್ಟಿ ನಿಂತ್ಕೊಂಡ್ರೆ ಆ 2 ಅಂಗಗಳನ್ನು ಆಕ್ಟಿವೇಟ್ ಮಾಡ್ಬೋದು. ನಮ್ಮಲ್ಲೆಲ್ಲೋ ಒಂದು ಕಡೆ ನ್ಯಾಯಾಂಗದಲ್ಲಿ ಇವರು ಇಂಟರ್ಫರೆನ್ಸ್ ವಿತ್ ಕಾರ್ಯಾಂಗ, ಶಾಸಕಾಂಗ ಅಂತ ಒಂದಷ್ಟು ಸಹ ಆಯಿತು. ಇನ್ಕ್ಲೂಡಿಂಗ್ ಪತ್ರಿಕಾ ಇಂಟರ್ಫರೆನ್ಸ್ ಮಾಡ್ತಾರೆ ಶಾಸಕಾಂಗ ಕಾರ್ಯಾಂಗದಲ್ಲಿ ಅಂತ ಒಂದು ದೊಡ್ಡ ಗಲಾಟೆ ಆಯಿತು. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ನಾವು ಯಾರು ಇಂಟರ್ಫೇರ್ ಆಗ್ತಾರಲ್ಲ, ನಿದ್ದೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಚುಚ್ತೀವಿ ಹೇಳ್ರಿ ಮೇಲೆ. ವಿ ಆರ್ ಓನ್ಲಿ ಆಕ್ಟಿವೇಟಿಂಗ್ ಅದರ್ 2 ಆರ್ಗನ್ಸ್. ಅದನ್ನು ಮಾಡಬೇಕಾದ್ರೆ ನ್ಯಾಯಾಂಗದಲ್ಲಿರೋರು ನಾವು, ಪತ್ರಿಕಾ ರಂಗದಲ್ಲಿರೋರು ನಮ್ಮ ಮಾಧ್ಯಮ ಮಿತ್ರರು ಸ್ವಲ್ಪ ಚಳಿ ಗಾಳಿ ಬಿಟ್ಟರೆ ಏನಾಗುತ್ತೆ ಅಂತ 2 ದಿವಸದಿಂದ ನಮಗೆ ಕಲಬುರಗಿಯಲ್ಲಿ ಗೊತ್ತಾಗ್ತಾ ಇದೆ. ಲಾಸ್ಟ್ 2 ಡೇಸ್, ಮೊನ್ನೆ ನೆನ್ನೆ ಇವತ್ತು ಎಲ್ಲ ಜನಗಳಿಗೆ ನಾನು ಬೆಳಗ್ಗೆ ವಾಕ್ ಮಾಡ್ತಾ ಇದ್ರೆ ಆ ಪೇಪರ್ ಹಾಕಿರೋದು, ಸರ್ ವೀರಪ್ಪ ಸರ್ ನಮಸ್ಕಾರ ಸರ್, ನಮಸ್ಕಾರ ಸರ್, ನಮ್ಗೆ ನಿಜವಾಗ್ಲೂ ಭಾಳ ಖುಷಿಯಾಗಿದೆ ಸರ್ ನೀವು ಇಲ್ಲಿ ಬಂದಿದ್ದು ಅಂತ. ಜನ ಹೌ ವಿ ಆರ್ ಮೋಟಿವೇಟಿಂಗ್. ಜನಗಳಿಗೆ ಈ ಕಾನೂನಿನ ಅರಿವು ಮತ್ತು ನೆರವು ಬಗ್ಗೆ ಗೊತ್ತಿಲ್ಲ. ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಪಾತ್ರ ಗೊತ್ತಿಲ್ಲ, ಕಾನೂನು ಸೇವೆಗಳ ಪಾತ್ರ ಗೊತ್ತಿಲ್ಲ. ಅದೆಲ್ಲ ಆಗಬೇಕಾದ್ರೆ ಒಂದು ನ್ಯಾಯಾಂಗದಲ್ಲಿ ಲೋಕಾಯುಕ್ತ ಸಂಸ್ಥೆ ಇದೆ, ಕಾನೂನು ಪ್ರಕಾರ ಇದೆ ಅಂತ ಗೊತ್ತಾಗಬೇಕಲ್ಲ ಅವರೇ ಕಾರಣ. 71ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಣೆ 2024ರ ಅಂಗವಾಗಿ ಸಹಕಾರ ಉದ್ಯಮಗಳಲ್ಲಿ ಪರಿವರ್ತನೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು, ಕಲಬುರಗಿ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಕಲಬುರಗಿ, ಕಲಬುರಗಿ ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಕಲಬುರಗಿ, ಸಹಕಾರ ಇಲಾಖೆ ಕಲಬುರಗಿ ಹಾಗೂ ಆದಿಜಾಂಬವ ಸರಕಾರಿ ಅರೆ ಸರಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 71ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಣೆ 2024ರ ಅಂಗವಾಗಿ ಸಹಕಾರಿ ಉದ್ಯಮಗಳಲ್ಲಿ ಪರಿವರ್ತನೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ದಿನಾಂಕ 17ನೇ ನವೆಂಬರ್ 2024ರ ರವಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಪ್ರಗತಿ ಕಾಲೋನಿಯ ಆದರ್ಶ ನಗರದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕಟ್ಟಡದಲ್ಲಿ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸರಕಾರದ 5 ಗ್ಯಾರಂಟಿಗಳ ಯೋಜನೆ ಕಲಬುರಗಿಯ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಹಿರಿಯ ಸಹಕಾರಿಗಳು ಹಾಗೂ ಆದಿಜಾಂಬವ ಸರಕಾರಿ ಅರೆ ಸರಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಶ್ಯಾಮ್ ನಾಟಿಕರ್, ಅಧ್ಯಕ್ಷರಾದ ಮೋನಪ್ಪ ಎಂಜಿ, ನಿರ್ದೇಶಕರಾದ ರಾಮಚಂದ್ರ ಕಾರಭೋಸಗ, ರೇಖಾ ಮ್ಯಾಗೇರಿ, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಎಸ್ ಭರ್ಮಾ ಆಗಮಿಸಿದ್ದರು. ಅತಿಥಿ ಉಪನ್ಯಾಸಕರಾಗಿ ಎಂಎಫ್ಎಂಇ ಕಲಬುರಗಿಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದ ಸಂತೋಷ್ ಜವಳಿ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ
ಸಿದ್ದರಾಮಪ್ಪ ಪಾಟೀಲ್ ಧಂಗಾಪುರ್, ಅಫ್ಜಲ್ಪುರದ ಮುಖಂಡರಾದ ಅರುಣ್ ಕುಮಾರ್ ಪ್ಯಾಟಿ, ಶೈಲಜಾ ಚೌಹಾಣ್ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಭಾಗ್ಯಲತಾ ಶಾಸ್ತ್ರಿ, ಸುಭಾಷ್ ಗಾಯಕ್ವಾಡ್, ಮಹದೇವ್ ನಲಕಂಟಿ, ಪ್ರವೀಣ್ ಜಾನ್ಸನ್, ಸಿದ್ದಿ ಸಾಬರ್ ರೆಡ್ಡಿ, ದಶರಥ್ ಧುಮ್ಮನ್ಸೂರ್, ಲಕ್ಕಪ್ಪ ಜವಳಿ, ಪರಶುರಾಮ್ ನಾಟಿಕರ್ ಹಾಗೂ ಆದಿಜಾಂಬವ ಸರಕಾರಿ ಅರೆ ಸರಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾರು ಭಾವನೆ ಮಾಡ್ಕೊಂಡು ನಿಮಗೆ ಅಂತರ ನಿಮ್ಮ ಜೊತೆ ಯಾರು ಬರೋದೇ ಬೇಡ, ನೀವೇ ಸ್ವಲ್ಪ ಹೋಗ್ಬೇಕು, ಸ್ವಲ್ಪ ಬರಬೇಕು. ಯಾರೇ ಬಂದ್ರೆ ನಮ್ಮ ಹತ್ರ ಯಾಕೆ ಹೋಗಲ್ಲ? ಇಂಡಿಯಾ ಲೆವೆಲೆಲ್ಲ ಮಹಿಳೆಯರೆಲ್ಲ ಬರ್ತಾರೆ, ಇಂಡಿಯಾ ಲೆವೆಲ್ ಮಹಿಳೆ ಬರ್ತಾರೆ. ನಿಮಗೆಲ್ಲ ಹೋಗೋ ಬರೋ ಖರ್ಚ, ಆಮೇಲೆ 3 ದಿವಸ ತಿಂಡಿ ಎಲ್ಲ ನಮ್ದು ನಾವೇ ಕೊಡ್ತೀವಿ. ನಿಮಗೆಲ್ಲ ಈಶ್ವರ ಆ ಸಂಸ್ಥೆ ನೋಡಿದ್ರೆ ನಾವೊಂದು ಈ ಥರ ಕಟ್ಟಬೇಕಪ್ಪ ಅನ್ನೋ ಭಾವನೆ ನಮ್ಮಲ್ಲೆಲ್ಲ ಬರಬೇಕು. ಹಾಗಾಗಿ ಈ ಉದಾಹರಣೆ ನಮ್ಮ ಸಾಕಷ್ಟು ತರಬೇಕದು ದೊಡ್ಡ ಮಟ್ಟದಲ್ಲಿ ಈಗ ಕಟ್ಟಡ ಶುರು ಆಗ್ತದೆ. ಸೊ ಅದು ಮುಂದೆ ಇದಕ್ಕಿಂತ ದೊಡ್ಡ AC ರೂಮ್ ಕ್ಲಾಸ್ ರೂಮ್ ಆಗ್ಬೋದು, ಮಾಸ್ಟರ್ ಕ್ಲಾಸ್ ರೂಮ್ ಆಗ್ಬೋದು. ಸೊ ಇಂಥವೆಲ್ಲ ಮಾಡಕ್ಕೆ ನಮ್ಮ ಸರ್ಕಾರ ಸಂಘದ ನಮ್ಮ ಗುರಿಗಳಿಗೆ ಏನಂತಂದ್ರೆ ನಾವು ಇನ್ನೊಂದ್ಸಲ ಹೇಳ್ತೀನಿಂದ ಮತ್ತು ಈ ಆದಿಜಾಂಬವ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದಲ್ಲ, ಇದನ್ನು ಸದ್ಯದಲ್ಲೇ ಅದನ್ನು ಬದಲಾವಣೆ ಆಗ್ತದೆ, ತಿದ್ದುಪಡಿ ಆಗ್ತದೆ. ಯಾಕೆ ಏನ್ ಮಾಡ್ಬೇಕಂತಂದ್ರೆ ಆದಿಜಾಂಬವ ಮಹಾತರ ಕೃಷಿ ಜಾತಿ ಅಭಿವೃದ್ಧಿ ಸಹಕಾರ ಸಂಘ ಹಾಕ್ಬೇಕಂತ ಅವರೆಲ್ಲ ಒಂದು ಅಭಿವೃದ್ಧಿ ಮಾಡ್ಬೇಕು. ಏನ್ ಮಾಡ್ಬೇಕಂತಂದ್ರೆ ಇವು ಕೆಲವೊಂದು ಟ್ರೈನಿಂಗ್ ಸೆಂಟರ್ ಅಂತ ತೆಗಿಬೋದು, ಅವರಿಗೆ ಟೈಲರಿಂಗ್ ಆಗಿರ್ಬೋದು, ಕೃಷಿ ಹಾಕೋಬಹುದು. ನೀವು ಉದಾಹರಣೆ ಹೇಳ್ತಿಲ್ಲ, ಇವು ನೋಡಿರ್ತಂದ್ರ ಇವು ತಗೋಬೇಕಾದ್ರೆ 120 ರೂಪಾಯಿ ಸಾಲ. ಇದೇನು ಮಾಡಿ ನನಗ ಜಿಲ್ಲೆಗೆ ನಮ್ಮ ಅಧ್ಯಕ್ಷರು ಮಿನಿಸ್ಟ್ರು ಇದ್ರು. ಆ ಮಿನಿಸ್ಟ್ರು ಅಮಿತ್ ಶಾ ನೋಡಿ ಬಹಳ ಖುಷಿ ಪಟ್ಟರು. 1,000-2,000 ತರಿಸ್ಕೊಡ್ತಾರೆ, ಅದು ಮಾಡೋರು ಯಾರು ಇರಲಿಲ್ಲ. ಸೊ ಇಂಥದ್ದೆಲ್ಲ ನೀವು ಕಸೂತಿ ಮಾಡೋದಾಯ್ತಂದ್ರೆ ಅದು ಸ್ಕಿಲ್ ಬರ್ತದೆ. ಈಗ ಅದು ನಮ್ಮ ಸುಮಾರು 3,500 ಕೋಟಿ ರೂಪಾಯಿ ಸಹಕಾರ ಸಂಘದಲ್ಲಿ ಕೇಂದ್ರ ಮಿನಿಸ್ಟರ್ ಇದು ಮಾಡ್ಯಾರ. ಪೇಪರ್ದಾಗ ಎಲ್ಲ ನೋಡಿ ಸ್ವಲ್ಪ ಸಹಕಾರ ಸಂಘದಾಗೆಲ್ಲ ಬಂದು ನಿಮ್ಮ ಗ್ರೂಪ್ ಆ ಸಹಕಾರ ಸಂಘದಾಗ ಇಷ್ಟೊಂದು ಇದು ಸಹಕಾರ ಸಂಘ ಬದಲಾವಣೆ ಮಾಡಬೇಕು, ತರಬೇತಿ ಕೊಡ್ಬೇಕು ಅನ್ನೋದ್ರ ಉದ್ದೇಶದಿಂದ ಇವತ್ತು ಅಮಿತ್ ಶಾ ಅವರು ಸಹಕಾರ ಬಗ್ಗೆ ಭಾಳ ಒತ್ತು ಕೊಡ್ತಾರೆ. ಅವರು ಒಂದು ಏನಾಗ ಮೋದಿ ಸಾಹೇಬ್ ನೇತೃತ್ವದ ಪ್ರಧಾನಮಂತ್ರಿಗಳು ಅವರೊಂದು ಒಳ್ಳೆ ಸ್ಕೀಮ್ಸ್ ಹಾಕ್ತಾರೆ. ಎಲ್ಲ ಸಹಕಾರ ಸಂಘ ಮುಖಾಂತರ ಈಗ ಏನಂತರ ನಾಡವರ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಿದ್ದಾರೆ, ನಾಡವರಿಗೆ ಹೇಳ್ತೀನಿ ಇದೇ ರೀತಿಯಾಗಿ ನಮ್ಮದು ಪಂಚ ಗ್ಯಾರಂಟಿ ಯೋಜನೆಗಳು ಯಾಕಂತಂದ್ರೆ ಯಾವಂದ್ರೆ CSR ಕಾಮನ್ ಸರ್ವಿಸ್ ಸೆಂಟರ್ ಅಂತ. ಕಾಮನ್ ಸರ್ವಿಸ್ ಸೆಂಟರ್ ಅಂದ್ರೆ 5 ಅವರಲ್ಲಿ ಪೆಟ್ರೋಲ್ ಪಂಪ್ ಮಾಡ್ಬೋದು, ಆಮೇಲೆ ಜನ ಸೇವಾ ಕೇಂದ್ರ, ಔಷಧಿ ಕೇಂದ್ರ ಅಂದ್ರೆ ಮೆಡಿಕಲ್ ಇತ್ತಲ್ಲ ಅದು ಮಾಡ್ಬೋದು, ಆಮೇಲೆ ಗ್ಯಾಸ್ ಈ ಮಹಿಳೆಯರಿಗೆಲ್ಲ ಗ್ಯಾಸು. ಸೊ ಹೀಗೆ 5 ವ್ಯವಸ್ಥೆ ಮಾಡ್ತಾರೆ. ಕೃಷಿ ಸಂಬಂಧ ಯಾಕಂದ್ರೆ ಅವರು ಕೃಷಿ ಸಂಬಂಧ ಅಧ್ಯಕ್ಷರು, ಅವ್ರ ಮುಖಾಂತರ ಈಗ ರೈತರಿಗೆ ಟಿಲ್ಲರು, ಟ್ರ್ಯಾಕ್ಟರು, ನೇಗಿಲೋಡ ಅದನ್ನು ನಮ್ಮ ಈ ಸಹಕಾರ ಸಂಘ ಮುಖಾಂತರ ಮಾಡ್ಬೋದು. ಅದನ್ನೇ ನಾವು ಸಾವಿರ ಒಂದು ಅಧ್ಯಕ್ಷತೆಯಲ್ಲಿ ಯಾರು ಮೆಂಬರ್ ಅದೇ ನಮ್ಗೆ ಅದು ಕೊಡ್ತಾರ. ಸುಮಾರು ಅದಕ್ಕಂತಂದ್ರೆ ಸರ್ಕಾರ ಅನುದಾನ ಕೊಡ್ತಾರೆ. ಒಂದು ಸಹಕಾರ ಸಂಘ ಸಹಕಾರ ಈಗ ಅಂಗವರು ಮತ್ತು ನಾವು ಮಾತಾಡಿದವರು ಮತ್ತು ನಮ್ಮ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ, ಯಾಕಂದ್ರೆ ಇಂಪಾರ್ಟೆಂಟ್ ಸ್ಕಿಲ್ಸ್ ಬಗ್ಗೆ ಹೇಳ್ತೀನಿ, ಯಾರು ಭಾವಿಸ್ಬೋದು. ಈಗ ಮುನಿಯಪ್ಪ ಸಾರು ನಮ್ಮ ಆರ ಮತ್ತು ನಾಗರಿಕ ಸಂಬಂಧ ಮಂತ್ರಿಗಳು ಅವ್ರು ಏನು ಮಾಡ್ಕೋತಾರ, ಒಂದು ಆ ಇದರಲ್ಲಿ ನ್ಯಾಯಬೆಲೆ ಒಂದು ಕೆಟಗರಿ ಮಾಡ್ತಾರೆ. ಕೆಟಗರಿ ಅಂತಂದ್ರೆ ಎಲ್ಲರಿಗೆ ಪರಿಶಿಷ್ಟ ಜಾತಿ ಏನಾಗ ನಾವು ಅಪಾಯಿಂಟ್ಮೆಂಟ್ ಹೋಗ್ತಿಲ್ಲ, ಪರಿಶಿಷ್ಟ ಜಾತಿ ಇರ್ಬೋದು, ಅಪ್ಪರ್ ಕಾಸ್ಟ್ ಎಲ್ಲರೂ. ಆದ್ರೆ ನಮ್ಮ ಸರ್ವೆ ನೋಡಿದ್ರೆ ಗುಲ್ಬರ್ಗದಲ್ಲಿ ಅಣ್ಣವ್ರು ಅಂದರು, ಗುಲ್ಬರ್ಗದಲ್ಲಿ ಕೇವಲ ಒಂದು 4-5 ಮಂದಿ ಈ ನಮ್ಮ ಪರಿಶಿಷ್ಟ ಜಾತಿ ಸರ್ವಿಸ್ ಇದು ನಡೆಸ್ತಾರೆ ನ್ಯಾಯಬೆಲೆ. ನಾವ್ಯಾಕೆ ಕಳಿಸ್ಬೇಕು? ಅದಕ್ಕೆ ನಾವು ನಡೆಸಿರ್ತಾನೆ ಯಾರು ನಿರುದ್ಯೋಗ ಯುವಕ ಅಥವಾ ಸ್ವಸಹಾಯ ಸಂಘದವರು ಸಹಕಾರ ಸಂಘದವರು ಮಾಡ್ಬೋದು. ಸೊ ಅದಕ್ಕಾಗಿರುತ್ತೆ ಇಂಥ ಸ್ಕೀಮ್ಸ್ ಮಾಡೋ ಸಲಕ್ಕೆ ನಾವು ಸಂತೋಷ ಕಳ್ಸೋಣ. ಅವ್ರು ಮಾತಾಡ್ತಾ ಹೇಳಿರ್ಬೇಕು, ಅವ್ರ ಬಳಿ ಹತ್ರ ದಾಲ್ ಮಿಲ್ ಮಾಡ್ಬೇಕಾ ಅಪ್ಲೈ ಮಾಡ್ತಾರೆ. ಆಮೇಲೆ ರೊಟ್ಟಿ ಮಾಡೋಕ್ಕೆ ಅಂದ್ರೆ ಅವ್ರ ಬಗ್ಗೆ ಹೇಳಿದ್ರು, ಇವೆಲ್ಲ ರೊಟ್ಟಿ ತಂದು ಹೆಣ್ಮಕ್ಳು ರೊಟ್ಟಿ ಈ ಉತ್ತರ ಕರ್ನಾಟಕ ರೊಟ್ಟಿ ಭಾಳ ಈಗ ಅದನ್ನು ಲಿಂಕ್ ಮಾಡ್ಯಾರ. ಮಾನ್ಯ ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಮಾನ್ಯ ಉದ್ಘಾಟನೆ ಮಾಡಿದ್ದಾರೆ. ಯಾಕೆ ಸರ್ ಅದನ್ನು ಈ ಮಾರ್ಕೆಟಿಂಗ್ ಈ ಮನೆಯಲ್ಲೇ ಕುತ್ಕೊಂಡು ವ್ಯವಹಾರ ಮಾಡ್ಬೋದು. ಈಗಾಗಲೇ ನಮ್ಮ ಸಮಾಜ ವತಿಯಿಂದ ಅನೇಕ ಕಾರ್ಯಕ್ರಮಗಳು ನಮ್ಮ ಶಾಮಣ್ಣರಾಗಲಿ, ನಮ್ಮ ರಾಮಚಂದ್ರ ಎಲ್ಲರೂ ಕೂಡ ನಮ್ಮ ಸಮಾಜ ಉದ್ಧಾರ ಆಗಬೇಕು, ಎಲ್ಲರೂ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದೊಂದು ಕಾರ್ಯಕ್ರಮಗಳು ಹಾಕೋತಾ ಇದ್ದಾರೆ. ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ನಾವು ಈಗೀಗ ಸ್ವಲ್ಪ ಕಣ್ಣು ತೆಗ್ತಾ ಇದ್ವಿ ಅಂತ ಅನಿಸ್ತದೆ. ನಮ್ಮಲ್ಲೆಲ್ಲ ಬಲ ಶಕ್ತಿ ಎಲ್ಲ ಅದ, ಆದರೂ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಹಿಂಜರಿಕೆ ಆಗಬಾರ್ದು. ಎಲ್ಲ ಮಹಿಳೆಯರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಈ ಸರ್ಕಾರದಿಂದ ಏನೇನು ಯೋಜನೆಗಳಿರ್ತವೆ, ಇಂಥ ಯಾವ ಒಂದು ಸಹಕಾರ ಸಂಘ ವತಿಯಿಂದ ಇರ್ಬೋದು, ಸರ್ಕಾರ ವತಿಯಿಂದ ಇರ್ಬೋದು, ಏನೇ ಯೋಜನೆ ಇದ್ದರೂ ಅದು ಬಡವರಿಗೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ರಿಗೂ ಮುಟ್ಟಬೇಕಂತ ಅಂತಕ್ಕಂಥ ಒಂದು
ಯೋಜನೆಗಳು ಏನಿರ್ತಾವೆ ಅವೆಲ್ಲ ಉಪಯೋಗ ತೊಗೊಳ್ಬೇಕಾದ್ರೆ ನೀವು ಇಂಥ ಒಂದು ಟ್ರೈನಿಂಗ್ ಮುಖಾಂತರ ತಾವೆಲ್ಲರೂ ಕಲಿತು ತಾವು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೇಕು ಹೆಣ್ಮಕ್ಳು ಮುಖ್ಯವಾಗಿ. ಯಾಕಂದರೆ ಒಂದು ಟ್ರೈನಿಂಗ್ ಇಲ್ಲಾಂದ್ರೆ ಯಾವುದು ನಾವು ಸ್ವತಂತ್ರವಾಗಿ ಏನು ಮಾಡ್ಲಿಕ್ಕೆ ನಮ್ಗೆ ತೋಚಂಗಿಲ್ಲ. ಒಂದು ರೂಟ್ ಮೇಲೆ ಹೋದ್ರೆ ಅದು ಗೊತ್ತಾಗ್ತದೆ. ನಾವು ಟ್ರೈನಿಂಗ್ ತೊಗೊಂಡ್ವಿ, ಒಂದು ಸರ್ಟಿಫಿಕೇಟ್ ಸಿಗ್ತದೆ. ಸರ್ಟಿಫಿಕೇಟ್ ಆದ್ಮೇಲೆ ನಾವು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಲೋನ್ ಸಿಗ್ತದೆ. ಇವ್ರು ಏನು ಮಾಡಿದ್ದಾರೆ, ಏನಿಲ್ಲ, ಯಾವ ಟ್ರೈನಿಂಗ್ ಕೊಡಬೇಕು, ನೀವು ಏನು ಮಾಡ್ತೀರಂತೀರ ಅನ್ನೋದೊಂದು ಉದ್ದೇಶ ಈ ಸಹಕಾರ ಪತ್ತಿನ ಸಂಘವನ್ನು ಮಾಡ್ಕೊಂಡಿದ್ದಾರೆ. ದಯಮಾಡಿ ತಾವೆಲ್ಲರೂ ಅಂತ ಒಂದು ಉಪಯೋಗ ತಗೊಂಡು ನಾವೊಂದು ರಾಮಚಂದ್ರ ಅನ್ನೋರಿಗೆ ವಿನಂತಿ ಮಾಡ್ಕೊತೀವಿ, ಇಂಥ ಕಾರ್ಯಕ್ರಮ ಭಾಳ ಅವೇರ್ನೆಸ್ ಆಗಬೇಕು, ಇನ್ನೂ ಅವೇರ್ನೆಸ್ ಆಗಬೇಕು. ಯಾಕಂದರೆ ಹೆಣ್ಮಕ್ಳು ಹೆಚ್ಚಿಗೆ ತಿಳುವಳಿಕೆ ಮೂಡಬೇಕು. ನಾವು ಅಣ್ಣ ತಮ್ಮದರಿಗೆ ಮೂಡಬೇಕಾದ್ರೆ ನಾವು ಎಂಥ ಒಂದೊಂದು ಸ್ಲಮ್ ಏರಿಯಾದಾಗ ಒಂದು ಕಮ್ಯುನಿಟಿ ಹಾಲ್ನಲ್ಲಿ ಮಾಡಿದ್ರೆ ಒಂದು ಪಾಂಪ್ಲೆಟ್ ಮುಖಾಂತರ ಅವ್ರಿಗೆ ಕೊಟ್ಟರೆ ಇದು ಏನೋ ಅದ ಹೋಗ್ಬೇಕಂತೇಳಿ ಎಲ್ಲರೂ ಬಂದು ಅದೊಂದು ಉಪಯೋಗ ತೊಗೋತಾರೆ. ಈಗ ನಾವು ಬರೀ ಟ್ರೈನಿಂಗ್ ಮಾಡಿದವರು, ಟ್ರೈನಿಂಗ್ ಕಲಿಸಿದವ್ರು ಮಾತ್ರ ಇರೋಕ್ಕಿಂತ ಜನ ಬಂದು ಜನ ತಿಳ್ಕೊಂಡು ನಮ್ಮವರು ಈ ಶಾಮಣ್ಣ ಆಗಲಿ ನೀವಾಗಲಿ ಯಾರೇ ನಿಂತಿದ್ದು ಯಾಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಸಮಾಜದವರು ಉದ್ಧಾರ ಆಗಬೇಕು, ನಮ್ಮ ಸಮಾಜದವ್ರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು, ಹೆಣ್ಮಕ್ಳು ಮುಂದೆ ಬರಬೇಕು, ಪುರುಷರು ಕೂಡ ಮುಂದೆ ಬರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಂಥವೆಲ್ಲ ಕಾರ್ಯಕ್ರಮ ತಾವೇನು ಶ್ರಮಪಟ್ಟು ವಹಿಸ್ತಾ ಇದ್ದೀರಿ ಇದು ಅವ್ರ ಫಲ ಪಡ್ಕೊಳ್ಬೇಕಾದ್ರೆ ನಾವು ಜನರ ಮಧ್ಯದಲ್ಲಿ ನಾವು ಎಲೆಕ್ಷನ್ ಕ್ಯಾಂಪೇನ್ ಹೆಂಗೆ ಆಗ್ತೀವಿ ಆ ರೀತಿ ತಾವೆಲ್ಲರೂ ಕೂಡ ಹೋಗಿ ಒಂದು ಗ್ರೌಂಡಲ್ಲೇ ಆಗಿರ್ಬೋದು. ಏನು ಕಮ್ಯುನಿಟಿ ಹಾಲ್ ಇರ್ಲಿಕ್ಕಿಲ್ಲ, ಒಂದು ಎಲ್ಲಾದ್ರೂ ಗ್ರೌಂಡ್ನಲ್ಲೇ ಆರಾಮಾಗಿಟ್ರು ಇಡೀ ಜನ ಎಲ್ಲನೂ ಏನೋ ನಡೀತಾ ಇದೆ ಕಾರ್ಯಕ್ರಮ ಏನದ ಏನಿಲ್ಲ ಈಗ ನಾವು ತೊಗೊಳ್ಬೇಕು ಕಡಿಮೆದು ಇಂಪಾರ್ಟೆಂಟ್ ಏನೋ ಒಂದು ಅವ್ರಿಗೊಂದು ಉತ್ಸಾಹ ಬರ್ತದ. ಏನೋ ಕಾರ್ಯಕ್ರಮ ಅದ ಅಂತೇಳಿ ಬೇರೆಯವರು ಬಂದು ನಿಂತು ನೋಡಿ ಈ ಕಾರ್ಯಕ್ರಮ ಅದಪ್ಪ ನಾವು ತೊಗೊಳ್ಬೇಕಂತ ಅವಕಾಶ ತೊಗೊಳ್ಬೇಕಂತ ದಯಮಾಡಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ತಾವೆಲ್ಲರೂ ಕೂಡ ಹೊರಗಡೆ ಇಟ್ಟು ನಮ್ಮ ಓಣಿಗಳಲ್ಲಿ ಎಲ್ಲೆಲ್ಲಿ ಸ್ಲಮ್ ಏರಿಯಾಗಳು ಯಾರ್ಯಾರು ಹೆಚ್ಚಿನ ತಿಳುವಳಿಕೆ ಇಲ್ಲ ಅಂಥವ್ರು ಕೊಟ್ಟರೆ ಮಾತ್ರ ಇದು ಉಪಯೋಗ ಆಗ್ತದೆ. 100% ತಮ್ಮ ಶ್ರಮಕ್ಕೆ ತಕ್ಕಂಥ ಫಲ ಸಿಕ್ತಂತೆ ನನ್ನ ಅನಿಸಿಕೆ ಇದೆ. ಅದೇ ರೀತಿಯಾಗಿ ಈಗ ನಾನು ಕೂಡ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿದ್ದೀನಿ ಗುಲ್ಬರ್ಗ ಜಿಲ್ಲೆಯದು. ನಮಗೂ ಕೂಡ ಸರ್ಕಾರ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತಾವು ಎಲ್ಲ ಹೆಣ್ಮಕ್ಳು ಯಾರ್ಯಾರು ಈ ಯೋಜನೆಗಳನ್ನು ತಗೋತಾ ಇಲ್ಲ ದಯಮಾಡಿ ಈ ಯೋಜನೆಗಳು ತಗೊಳ್ರಿ. ಗೊತ್ತಿರಲಿಲ್ಲ ಅಂದ್ರೂ ನೀವು ನಮಗೆ ಸಂಪರ್ಕ ಮಾಡಿರಿ. ಯಾವ ರೀತಿ ನಿಮಗೆ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು. ಗೃಹಲಕ್ಷ್ಮಿ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ತಾವು ಸ್ವಾವಲಂಬನೆಯಿಂದ ಬದುಕಬೇಕು. ಯಾರಿಗೆ ಗಂಡಸ ಮಕ್ಕಳಿಗೆ ನಮಗೆ ಏನೇ ಆದರೂ ಕೂಡ ಗಂಡಂದರಿಗೆ ಕೈ ಚಾಚೋದು ಆಗಬಾರ್ದು. ನಮ್ಮ ಹತ್ರನೂ ಏನಾದರೂ ನಾವು ಒಂದು 2,000 ಆದರೂ ಕೊಡ್ತೀವಪ್ಪ, ನಮ್ಮ ಹತ್ರ ಸರ್ಕಾರ ಕೊಡ್ತಾ ಇದೆ ಅಂತ ಅದೊಂದು ಯೋಜನೆ ಇದೆ. ಅಂಥ ಯೋಜನೆ ತಾವು ಪಡ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಪಡ್ಕೊಂಡಿಲ್ಲ ಅಂತ ತಾವು ನನ್ನ ಆಫೀಸ್ ಜಿಲ್ಲಾ ಪಂಚಾಯತ್ ಆಫೀಸ್ ಕಚೇರಿಯಲ್ಲಿ ನನ್ನ ಆಫೀಸ್ ಇದೆ. ಎಲ್ಲ ಬರಬೇಕು. ಕಾಡಿನಲ್ಲಿ ಇಲ್ಲಿದ್ರು ಮನುಷ್ಯನಲ್ಲಿ ಇರೋದಲ್ಲ, ಅದಕ್ಕೆ ಬರ್ತೀನಿ. ಬಸವಣ್ಣನವರು ಒಂದು ವಚನ ಹೇಳ್ತಾರೆ, ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆ ಬಿಡಿ, ಗುರು ಬಿಡೋದು. ಇವತ್ತು ನಮ್ಮ ತಂದೆಯ ಪುಣ್ಯ ತಿಥಿ, ಅದಕ್ಕಿಂತ ಇದು ಪುಣ್ಯ ಕೆಲಸ ತಿಳ್ಕೊಂಡು ಅದಕ್ಕೆ ಬಂದಿದೆ. ಎಲ್ಲರೂ ಸಂಘಟನೆಯಲ್ಲಿ ಶಕ್ತಿ ಇದೆ. ಎಲ್ಲ ಸಣ್ಣ ವರ್ಗಗಳು ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜ ಸಂಘಟನೆ ಮಾಡಿ ಪ್ರಗತಿ ಆಗ್ತಾ ಇದ್ದಾರೆ. ಈ ಆದಿಜಾಂಬವರ ಸಮಾಜದ ಬಗ್ಗೆ ನಾನು ಸುಮಾರು 50 ವರ್ಷದ ಒಡನಾಟದಲ್ಲಿದ್ದೇನೆ. ಅದಕ್ಕೆ ನಾನು ಬಂದಿದ್ದೇನೆ. ನಾನು ಲಿಂಗಾಯತ ಆದ್ರಿಂದ ಬಂದಿದ್ದೇನೆ. ನೀವು ಲಿಂಗಾಯತ ಹೇಳ್ಬಿಟ್ರೆ ನಾನು ಲಿಂಗಾಯತ, ನೀವು ಲಿಂಗಾಯತಕ್ಕೆ ನಾನು ಆದಿಜಾಂಬವ. ಈಗ ಏನದ ಅಂತಂದ್ರೆ ಬೇರೆ ವರ್ಗದವರು ಅಧಿಕಾರಕ್ಕೆ ಬರುತ್ತಾರೆ, ಆದಿಜಾಂಬದವರು ಕೊಟ್ಟಾಗಿ ಸ್ವೀಕಾರ ಮಾಡ್ತಾರೆ. ವ್ಯತ್ಯಾಸ ಅದು ಚೇಂಜ್ ಆಗಬೇಕು. ಇಲ್ಲಿ ನೋಡಿದಾಗ ಇಲ್ಲಿ ಬಹುಶಃ ನೌಕರರ ಮಹಿಳೆಯರು ಜಾಸ್ತಿ ಕಾಣ್ತಾರೆ. ಕೃಷಿಯ ಮೂಲ ಮಹಿಳೆಯಿಂದ ಕೃಷಿ ಪ್ರಾರಂಭ ಆಗಿದೆ. ಇತಿಹಾಸಕಾರರು ಮಹಿಳೆಯರ ಇತಿಹಾಸ ಮಾಡಿದ್ದಾರೆ. ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ. ಈಗ ನೀವು ನೌಕರರಾಗಿದ್ದೀರಿ, ನಾಳೆ ನಿವೃತ್ತಿ ಆಗೇ ಆಗ್ತೀರಿ. ನಿವೃತ್ತಿ ಆದ ಸದಸ್ಯತೆ ಇರ್ತೀರಿ. ಮಹಿಳೆ ಈ ಹೋಮ್ ಇಂಡಸ್ಟ್ರಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ ಘಟಕಗಳನ್ನ ಮುಂದೆ ಮಹಿಳೆ ಸಾಕಷ್ಟು ಇದ್ದಾರೆ. ದಾಲ್ ಮಿಲ್ ಇದ್ದಾವೆ, ಹಪ್ಪಳ ಮಾಡೋದಿದೆ, ಅಡುಗೆ ಮಾಡೋದಿದೆ, ಕೊರಡೆ ಮಾಡೋದಿದೆ, ಉಪ್ಪಿನಕಾಯಿ ಮಾಡೋದಿದೆ. ಇಲಾಖೆಯಿಂದ ಸಬ್ಸಿಡಿ ಇದೆ. ಅದನ್ನು ನೀವು ಸಂಘದಿಂದ ಯಾಕೆ ಪ್ರಯತ್ನ ಮಾಡಿದ್ರೆ ನಾಳೆ ಕೆಲಸ ಸಿಕ್ಕಾಗ್ತದೆ, ಉಪಯೋಗ ಆಗ್ತದೆ. ಮತ್ತು ವಿಶೇಷವಾಗಿ ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಆದಿಜಾಂಬವಾಗಿ ಯಾವುದೇ ಹಿಂದಿಲ್ಲ. ಅದು ಅವಕಾಶ ಕೊಟ್ಟಿಲ್ಲ. ಕೆಲವರು ಈ ಶ್ಯಾಮ ನಾಟಿಕಾರ ಅಂತವರು
MLA ಆದರೆ ಸಾಕಷ್ಟು ಅನುಕೂಲ ಆಗ್ತಿತ್ತು. ಸರ್ಕಾರ ಪ್ರಯತ್ನ ಮಾಡ್ತಿತ್ತು. ನಮ್ಮನ್ನ ಯೂಸ್ ಆ್ಯಂಡ್ ಥ್ರೋ ಮಾಡ್ತಕ್ಕಂಥ ವರ್ಕ್ಗಳು ಮಾಡಿದ್ರು. ಕಲಬುರಗಿ ನಗರದ ಸರಸ್ವತಿಪುರ ನಿವಾಸಿಗಳಾದ ಶ್ರೀಮತಿ ರಾಜ್ಕುಮಾರಿ ಮತ್ತು ಶ್ರೀ ಮಾರುತಿ ಸಿಂಗ್ ಕಿಲ್ಲೆದಾರ್ ದಂಪತಿಗಳ ಏಕೈಕ ಸುಪುತ್ರಿ ವೈಶಾಲಿಯೊಂದಿಗೆ ನವೀನ್ ಸಿಂಗ್ ರವರ ವಿವಾಹ ಮಹೋತ್ಸವವು ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿ ಇರುವ ಕೊಟ್ನೂರು ಡಿಯಲ್ಲಿನ ಸಿದ್ಧಶ್ರೀ ಡಿವೈನ್ ಪ್ಯಾಲೇಸ್ನಲ್ಲಿ ಇಂದು ಅದ್ಧೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಕುಸನೂರು ರಸ್ತೆಯ ಸರಸ್ವತಿಪುರದ ನಿವಾಸಿಗಳಾದ ಶ್ರೀಮತಿ ರಾಜಕುಮಾರಿ ಮತ್ತು ಶ್ರೀ ಮಾರುತಿ ಸಿಂಗ್ ಕಿಲ್ಲೆದಾರ್ ದಂಪತಿಗಳ ಏಕೈಕ ಸುಪುತ್ರಿ ಚಿರಂಜೀವಿ ಕುಂಕುಮ್ ಸೌಭಾಗ್ಯಕಾಂತ ವೈಶಾಲಿಯ ಮದುವೆಯು ಸುರಪುರ ತಾಲೂಕಿನ ದೇವಾಪುರದ ಶ್ರೀಮತಿ ಸಂತೋಷಿ ಮತ್ತು ಶ್ರೀ ನರಸಿಂಹ ಸಿಂಗ್ ಹಜೇರಿ ಇವರ ಸುಪುತ್ರ ಚಿರಂಜೀವಿ ನವೀನ್ ಸಿಂಗ್ ಇವರೊಂದಿಗೆ ಶ್ರೀ ಶಾಲಿವಾಹನ ಶಕೆ 1946 ಕ್ರೋಧಿನಾಮ ಸಂವತ್ಸರ ಕಾರ್ತಿಕ ಮಾಸ ಶುಕ್ಲ 4 ತಿಥಿ ರವಿವಾರ ದಿನಾಂಕ 17 ನವೆಂಬರ್ 2024ರಂದು ಮಧ್ಯಾಹ್ನ 12:10 ಅಭಿಜಿತ ಲಗ್ನದ ಶುಭ ಮುಹೂರ್ತದಲ್ಲಿ ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಕೊಟ್ನೂರು ಡಿನಲ್ಲಿ ಇರುವ ಶ್ರೀ ಸಿದ್ಧಶ್ರೀ ಡಿವೈನ್ ಪ್ಯಾಲೇಸ್ ನಲ್ಲಿ ಜರುಗಿತು. ನವೆಂಬರ್ 13ರ ಬುಧವಾರದಂದು ಉಪಟನ್, ನವೆಂಬರ್ 14ರ ಗುರುವಾರದಂದು 5 ಗಂಟೆಗೆ ಶ್ರೀ ಸತ್ಯನಾರಾಯಣ ಕಥಾ ರಥಜಗ, ನವೆಂಬರ್ 15ರ ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಗೆ ತೇಲಮಾಯನ ಹಲ್ದಿ ದೇವಾಪಿತ್ರಿ, ನವೆಂಬರ್ 16ರ ಶನಿವಾರದಂದು 8 ಗಂಟೆಗೆ ರಾಮ ಮಂದಿರದಿಂದ ಬಾರಾತ್ ಮತ್ತು ನವೆಂಬರ್ 17ರ ರವಿವಾರದಂದು ಬೆಳಿಗ್ಗೆ 8:15 ಭವರಿ ಅಕ್ಷತಾ ಮತ್ತು ಮಧ್ಯಾಹ್ನ 12:10 ವರಮಾಲಾ ಜರುಗಿತು. ಈ ವಿವಾಹ ಮಹೋತ್ಸವದಲ್ಲಿ ಶ್ರೀಮತಿ ಶಾರದಾಬಾಯಿ ಶ್ರೀ ಹೀರಾ ಸಿಂಗ್ ಕಿಲ್ಲೆದಾರ್, ಶ್ರೀಮತಿ ಯಶೋಮತಿ ಶ್ರೀ ಉದಯ್ ಸಿಂಗ್ ಕಿಲ್ಲೆದಾರ್, ಶ್ರೀಮತಿ ಭಾರತಿ ಶ್ರೀ ರವೀಂದ್ರ ಸಿಂಗ್ ಕಿಲ್ಲೆದಾರ್, ಶ್ರೀಮತಿ ಜ್ಯೋತಿ ಶ್ರೀ ಜಿತೇಂದ್ರ ಸಿಂಗ್ ಕಿಲ್ಲೆದಾರ್, ಶ್ರೀಮತಿ ಅನುರಾಧಾ ಶ್ರೀ ಸುರೇಶ್ ಸಿಂಗ್ ಕಿಲ್ಲೆದಾರ್, ಶ್ರೀಮತಿ ಅಂಬಿಕಾ ಶ್ರೀ ಪ್ರಕಾಶ್ ಸಿಂಗ್ ಕಿಲ್ಲೆದಾರ್, ಶ್ರೀಮತಿ ಮಂಜುಳಾ ಶ್ರೀ ಭವಾನಿ ಸಿಂಗ್ ಠಾಕೂರ್, ಶ್ರೀಮತಿ ರಾಣಿ ಶ್ರೀ ಭಿಕ್ಕಂ ಸಿಂಗ್ ಠಾಕೂರ್ ಸೇರಿದಂತೆ ಸಮಸ್ತ ಕಿಲ್ಲೆದಾರ್ ಠಾಕೂರ್ ಪರಿವಾರದ ಆಪ್ತೇಷ್ಟ ಬಂಧು ಮಿತ್ರರು ಸೇರಿದಂತೆ ಕಲಬುರಗಿ ನಗರದ ಅನೇಕ ಜನ ರಾಜಕೀಯ ಮುಖಂಡರುಗಳು, ಮಾಧ್ಯಮ ಮಿತ್ರರು ಮತ್ತು ಇತರೆ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿರುವ ಮೂಲಕ ನವ ಜೋಡಿಗೆ ಶುಭ ಹಾರೈಸಿದರು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ದಿನ. ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ, ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಸ್ತ್ರೋಕ್ತ ಕಲ್ಯಾಣ ಏನ್ ಚಂದ ಕೇಳನ್ನ, ಭೂಮಿಗೆ ಸ್ವರ್ಗಾನ
ತಂದಂತೆ ನೋಡಣ್ಣ ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ ಆಹಾ ಎಂತ ಸಂಭ್ರಮ ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ಜರಕಾರಿ ಸೀರೆಯ ಹೆಂಗಸರು ಹರಟೆಯ ಹೊಡೆಯುವ ಗಂಡಸರು ಸುಮ್ನೆ ನಾಚುವ ಪೊರಿಯರು ಕದ್ಮುಚ್ಚಿ ತಂಟೆ ಮಾಡೋ ಪೋರರು ಇವರೆಲ್ಲ ಸೇರಿ ಗಂಧರ್ವ ಲೋಕದ ಸೃಷ್ಟಿ ಆಯಿತಲ್ಲಿ ಚಿಂತೆನ ಮರೆತು ಒಂದಾಗಿ ಬೆರೆತು ಬಾಳೆಂತ ಚಂದವಲ್ಲಿ ಮದುಮಗಳ ಬಂಧು ಎಂದು ಬೀಗುವರು ಮಧುಮಗನ ಕಡೆ ಎಂದು ಶುರು ಜೋರು ಜೋರು ಆಹಾ ಎಂತ ಸಂಭ್ರಮ ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.